ಇದು ನೋಡ್ರಿ, ಇದು ವೀಡ್ ಮ್ಯಾಟ್ ಅಂತ. ಇದು ನ್ಯೂ ಟೆಕ್ನಾಲಜಿ. ಆಗಲೇ ಮ್ಯಾನುಫ್ಯಾಕ್ಚರಿಂಗ್ ಶುರುವಾಗಿ ಹೆಚ್ಚು ಕಮ್ಮಿ 5 ವರ್ಷ ಆಗಿದೆ ಮಾರ್ಕೆಟ್ಗೆಲ್ಲ. ನಾವು ಇವಾಗ ರೀಸೆಂಟ್ ಚಾಲೂ ಮಾಡಿದೀವಿ. ಇದು ಕಳೆ ಚಾಪೆ ಅಂತ ಹೇಳ್ತೀವಿ. ಕಳೆ ಚಾಪೆ ಅಂದ್ರೆ ಕಳೆ ನಿಯಂತ್ರಣ ಮಾಡೋಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾರೆ ಎಲ್ಲ ಕಡೆ. ಇವಾಗ ಮುಂಚೆ ಎಲ್ಲ ಮಲ್ಚಿಂಗ್ ಪೇಪರ್ ಯೂಸ್ ಮಾಡ್ತಿದ್ರು. ಮಲ್ಚಿಂಗ್ ಪೇಪರ್ ಒಳಗೆ ನೀರು ಹೋಗಲ್ಲ ಒಳಗೆ. ಇದಾಗೆ 40-50% ನೀರು ಒಳಗೆ ಹೋಗುತ್ತೆ. ಪ್ಲಸ್ ಈ ಲೈಫ್ ಬಂದು ನಮ್ಮ ಮಲ್ಚಿಂಗ್ ಪೇಪರ್ ಎಲ್ಲ 3 ತಿಂಗಳು 6 ತಿಂಗಳು 1 ವರ್ಷ ಬರ್ಬೋದು. ಇದು ವೀಡ್ ಮ್ಯಾಟ್ ಬಂದು 4-5 ವರ್ಷ. ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ 4-5 ವರ್ಷ ರೈತರ ಬಾಂಧವರಿಗೆ ಯೂಸ್ ಮಾಡ್ಕೋಬಹುದು. ಮಲ್ಟಿಪಲ್ ಯೂಸ್, ನಿಮಗೆ ಯಾವ ಬೇಕಾ ಹಾಕ್ರಿ, ಮತ್ತೆ ಯಾವ ಬೇಕಾ ಮಡ್ಚಿಕ್ರಿ, ಮತ್ತೆ ಅದನ್ನು ಯೂಸ್ ಮಾಡ್ರಿ. ಯಾವುದೇ ಪ್ರಕಾರ ಏನು ಪ್ರಾಬ್ಲಮ್ ಆಗಲ್ಲ. 100% ನಿಮಗೆ 40-50% ನೀರು ಒಳಗೆ ಹೋಗುತ್ತೆ. ಪ್ಲಸ್ ಕಳೆ ನಿಯಂತ್ರಣ ಆಗುತ್ತೆ. ಇದರಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರೋದು 2 ಅಡಿಯಿಂದ 24 ಅಡಿ ಅಗಲ ಅಪ್ ಟು, ಅಂದರೆ 2 ಅಡಿ ಆಗಿರ್ಬೋದು, 2.5 ಆಗಿರ್ಬೋದು, ಮತ್ತು 1 ಮೀಟ್ರು, 1.2 ಮೀಟರು, 1.5 ಮೀಟರ್ಸು, 2 ಮೀಟರು, 3 ಮೀಟರು, 3.5 ಮೀಟರ್ಸು, 4 ಮೀಟರು, 4.2 ಮೀಟರ್ಸು, ಅಪ್ ಟು 5.2 ಮೀಟರ್ಸ್ವರೆಗೂ ನಾವು ಇದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಇದರಲ್ಲಿ ಒಂದು ರೋಲ್ ಸಿಸ್ಟಮ್ ಬರುತ್ತೆ. ಅಂದರೆ ಅನ್ಕೊಳ್ಳಿ, ಇವಾಗ ಅಡಿಕೆಗೆ ಯೂಸ್ ಮಾಡ್ತಾರೆ ರೈತರು ಬಾಂಧವರೆಲ್ಲ. 2 ಅಡಿ ಹಾಕ್ತಾರೆ ಅಗಲ, ಪ್ಲಸ್ 100 ಮೀಟರ್ ಉದ್ದ ಬರುತ್ತೆ. 100 ಮೀಟರ್ ಅಂದ್ರೆ 320 ಅಡಿ ಅನ್ಕೋಬಹುದು ನಾವು ಜನರಲ್ ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ. ಸೊ 2 ಅಡಿ ಅಗಲದಿಂದ ನಮಗೆ ಹೆಚ್ಚು ಕಮ್ಮಿ 330 ಅಡಿವರೆಗೂ ಈ ನಾವು ವೀಡ್ ಮ್ಯಾಟ್ ಒಂದೇ ಶೀಟಾಗಿ ಹಾಕೊಂಡು ಹೋಗ್ಬೋದು. ಸರ್, ಇನ್ನೊಂದು ರೈತರು ಯಾವ ಇದ್ರ ಕೇಳ್ತಾರೆ ಅದನ್ನ ಮಾಡ್ಕೊಡ್ತೀವಿ, ನಾವೆಲ್ಲ ಮಾಡ್ಕೊಡ್ತೀವಿ. ನಮ್ಮ ಹತ್ರ ನಿಮ್ಗೆ ಅಂದಲ್ಲ ಡ್ರೈ ಮೆನ್ಷನ್, ನಮ್ಮ ಹತ್ರ ಇಷ್ಟೆಲ್ಲ ನಾವು ರೆಡಿ ಮಾಡ್ತೀವಿ. ನಮ್ಮ ಹತ್ರ ರೆಡಿ ಇರ್ತಾವ ಮಾಲು. ಅದು ಬಿಟ್ಟು ಏನೋ ಬೇಕಾ ನಿಮಗೆ ಎಕ್ಸ್ಟ್ರಾ ಆರ್ಡಿನರಿ ಬೇಕು, ನಮ್ದಂತೂ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ನೀವು ಬಂದು ನಮಗೆ ಒಂದು ಟೈಮ್ ಕೊಟ್ರೆ, ರೈತ ಬಾಂಧವರು ಮಿನಿಮಮ್ 1 ವೀಕ್ ಇಲ್ಲ 10 ಡೇಸ್ ಟೈಮ್ ಕೊಟ್ರೆ ನಾವು ಆ ಗ್ಯಾಪ್ ಅಲ್ಲಿ ರೆಡಿ ಮಾಡ್ಕೊಡ್ಬೋದು. ಬಳಸಬಹುದು ಸರ್. ಹಾ, ಇವಾಗೆಲ್ಲ ಮೇಜರ್ ಮುಂಚೆ ಎಲ್ಲ ಬರೀ ದಾಡಂಬರಿಗೆ ಯೂಸ್ ಮಾಡ್ತಿದ್ರು ರೈತ ಬಾಂಧವರು. ಇವಾಗ ಅಡಿಕೆಗೆ ಯೂಸ್ ಮಾಡ್ತಾರೆ, ಡ್ರ್ಯಾಗನ್ ಫ್ರೂಟಿಗೆ ಯೂಸ್ ಮಾಡ್ತಾರೆ. ಇವಾಗ ಮೊನ್ನೆ ಒಬ್ರು ಗುಲಾಬಿಗೂ ಯೂಸ್ ಮಾಡಿದ್ರು, ಶಾವಂತಿಗೆ ಯೂಸ್ ಮಾಡ್ಯಾರೆ. ನಮಗೆ ಎಲ್ಲೆಲ್ಲಿ ಕಳೆ ಅಂದ್ರೆ ಇವಾಗ ನಿಮ್ಗೆಲ್ಲ ಗೊತ್ತಿದೆ ಇದೆ ಮೈನ್ ನಮಗೆ ಕೂಲಿ ಸಖತ್ ಪ್ರಾಬ್ಲಮ್ ಆಗ್ತಿದೆ. ಎಲ್ಲ ಕಡೆ ಕೂಲಿಯೋ ಸಿಗ್ತಿಲ್ಲ. ಕಳೆ ಕೀಳಕ್ಕೋಸ್ಕರ ನಾವು ರೈತರ ಬಾಂಧವರು ಎಷ್ಟು ಸೋತೋಗ್ಬಿಡಿಯಾರಂದ್ರೆ ಬರೀ ಬೆಳೆ ಹಾಕ್ಬೋದು, ಅದೇನ್ ಪ್ರಾಬ್ಲಮ್ ಇಲ್ಲ. ಬಾಕಿ ಇವರಿಗೆ ಗಾಡಿ ಕಳ್ಸು, ಕರ್ಕೊಂಬ, ಮತ್ತೆ ಕರ್ಕೊಂಡು ಹೋಗು, ಅದು ಭಾರಿ ಪ್ರಾಬ್ಲಮ್ ಆಗಿದೆ. ಅದಕ್ಕೋಸ್ಕರ ಮೈನ್ ಇದೆ ಉಪಯೋಗ ನೋಡ್ರಿ. ಪ್ಲಸ್ ಬೇಸಿಗೆನಾಗೆ ಹಾಕಿದ್ರೆ ಮಾತ್ರ ಭಾರಿ ಉಪಯೋಗ. ತೇವಾಂಶ ಕಂಟಿನ್ಯೂ ಒಳಗಿರುತ್ತೆ. ಇದು ಬಂದು ಕಟ್ ಪೀಸ್ ಅಂತ. ಇವಾಗ ನಾನು ನಿಮ್ ಮುಂಚೆ ಇದೇನಂದ್ರೆ ರೋಲು, ಇದು ಬಂದು ಕಟ್ ಪೀಸ್ ಸಿಂಗಲ್ ಗಿಡಕ್ಕೆ. ಹೌದು, ಒಂದೊಂದೇ ಗಿಡಕ್ಕೆ ನಾವು ಹಾಕ್ಬಹುದು. ಸಿಂಗಲ್ ಪೀಸ್ ರೆಡಿ ಕಟಿಂಗ್ ಬರುತ್ತೆ. ಒಂದೊಂದೇ ಗಿಡಕ್ಕೆ ನಾವು ಹಾಕೊಂಡು ಹೋಗ್ಬಿಟ್ಟು ಅನ್ಕೊಂಡ್ರಿ 4 ಸೈಡಾಗಿ 4 ಮಳೆ ಓಡ್ಬಿಟ್ಟು ಸಾಕು. ಇದಾದ ಮಳೆ ಬರುತ್ತೆ, ಆ ಮಳೆ ಹಾಕಿ ನಾವು ಯೂಸ್ ಮಾಡ್ಕೋಬಹುದು. ಸೊ ಈ ಪ್ರಕಾರ ನಾವು ಇದಾಗೆ 1 ಮೀಟ್ರು ಮತ್ 4 ಅಡಿ 5 ಅಡಿ ಇದು ಸ್ಟ್ಯಾಂಡರ್ಡ್ ರೀ ಸೈಜ್ ಕಟ್ ಪೀಸ್ ಸಿಗ್ತವೆ ಅಂತ. ಇದು ಬಿಟ್ಟು ಯಾವ್ದಾದ್ರು ರೈತ ಬಾಂಧವರಿಗೆ ಸ್ವಲ್ಪ ಉದ್ದ ಆಗಲ್ಲ ಚೇಂಜ್ ಬೇಕು ಅಂತ ಅಂದ್ರೆ ಅದನ್ನು ಮಾಡ್ಕೊಡ್ತೀವಿ. ಸರ್ಟನ್ ಟೈಮ್ ಕೊಡ್ಬೇಕು, ನಮಗೆ ಸ್ವಲ್ಪ ಟೈಮ್ ಕೊಟ್ಟು ನಾವು ಬೇಕಾದ್ರೆ ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ನೋಡ್ತಾ ಇರ್ಬೋದು ರೈತರು, ಇದು ವೀಡ್ ಮ್ಯಾಟ್ ಅಂತ ಹಾಲು ಹೇಳ್ತಾ ಕಳೆ ಚಾಪೆ ಅಂತ. ಇದರಿಂದ ಇನ್ನೊಂದು ಅಡ್ವಾಂಟೇಜ್ ಇದೆ ಏನಂದ್ರೆ, ಈಗ ಒಂದು ಬೇಸಿಗೆಯಲ್ಲಿ ಇದು ನಾವು ಸಿಂಗಲ್ ಗಿಡಕ್ಕೆ ಆರಾಮಾಗಿ ಹಾಕ್ಬೋದು. ಇನ್ನೊಂದು, ಈ ಬೇಸಿಗೆಯಲ್ಲಿ ನೀರು ಎಲ್ಲ ಕಡೆ ಕಡಿಮೆ ಆಗ್ತಿದೆ. ಇದನ್ನ ಒಂದ್ ಟೈಮ್ ನೀವು ಹಾಕ್ಬಿಟ್ಟು ಕೆಳಗಡೆ ನೀರು ಬಿಟ್ರೆ ಯಾವಾಗ ತಂಪು ನಿಂತ್ಕೊಂಡಿರುತ್ತೆ, ತಂಪನ್ನ ಬೇಗ ಆವಿ ಆಗಕ್ಕೆ ಬಿಡಲ್ಲ, ಮತ್ತೆ ಕಳೆನೂ ಜಾಸ್ತಿ ಹುಟ್ಟಲ್ಲ. ನೀವು ಕಳೆ ತೆಗೆಸೋಂತ ಖರ್ಚು ಉಳಿತೆ, ಮತ್ತೆ ನೀರಿನ ಉಳಿತಾಯನ ತುಂಬಾ ಜಾಸ್ತಿ ಮಾಡುತ್ತೆ. ಆದಷ್ಟು ಸಿಂಪಲ್ ಆಗಿದೆ, ಮತ್ತೆ ತುಂಬಾ ಬಳಕೆ ಆಗ್ತಿದೆ ಎಲ್ಲ ಕಡೆ. ಆದಷ್ಟು ವೀಡ್ ಮ್ಯಾಟ್ ತುಂಬಾ ಚೆನ್ನಾಗಿದೆ. ವಿಮಲ್ ಗೋಲ್ಡ್ ಅಂತ ಒಂದು ವೀಡ್ ಮ್ಯಾಟ್ ಇದು. ಬನ್ನಿ ಈ ಫ್ಯಾಕ್ಟರಿ ಬಂದ್ಬಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡಿರಿ ಸರ್ನ. ನಿಮ್ಗೆ ಯಾವ ತರ ಡೈಮೆನ್ಷನ್ ಬೇಕೋ ಆ ತರ ರೆಡಿ ಮಾಡ್ಕೊಡ್ತಾರೆ. ಮತ್ತೆ ಕೆಳಗೆ ಕೊಟ್ಟಿರೋ ನಂಬರ್ಗೂ ನೀವು ಕರೆ ಮಾಡಿದ್ರೆ ಅವ್ರು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಇದ್ರ ಬಗ್ಗೆ. ನಮ್ದು ಪೂರಾ ಆಲ್ ಓವರ್ ಕರ್ನಾಟಕ ಸರ್ವಿಸ್ ಇದೆ. ನಮ್ದು ಚಳ್ಳಕೆರೆಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇದೆ, ನಮ್ದು ಮಂಡ್ಯದಾಗೆ ಆಫೀಸ್ ಇದೆ, ನಮ್ದು ಶಿವಮೊಗ್ಗದಾಗೂ ಆಫೀಸ್ ಇದೆ. ಎಲ್ಲ ಒಂದೇ ಬೆಳೆ, ಒಂದೇ ರೇಟು, ಎಲ್ಲೂ ಏನ್ ಚೇಂಜ್ ಇಲ್ಲ. ನೀವು ಯಾವ ಆಫೀಸಿಂದ ಆನ್ಲೈನ್ ಬುಕ್ ಮಾಡಿದ್ರು ನಿಮಗೆ ಟ್ರಾನ್ಸ್ಪೋರ್ಟ್ ಬುಕ್ ಮಾಡ್ಕೊಡ್ತೀವಿ. ಇಲ್ಲ ನಮ್ದೇ ಆದ ವೆಹಿಕಲ್ ಇದೆ, ಆ ರೂಟಾಗಿ ನಮ್ ವೆಹಿಕಲ್ ಬರ್ತಿದೆ. ಆಲ್ ಓವರ್ ಕರ್ನಾಟಕ ನಾವು 1200 ಅಂಗಡಿಗೆ ಇವತ್ತು ಸಪ್ಲೈ ಮಾಡ್ತಿದೀವಿ. ನಮ್ದೆಲ್ಲ PVC ಪೈಪು, ಮಲ್ಚಿಂಗ್ ಪೇಪರು, ಲ್ಯಾಟ್ರಲ್ ಎಲ್ಲ ಸಪ್ಲೈ ಮಾಡ್ತೀವಿ. ಅದೇ ವೆಹಿಕಲ್ ನಾವು ರೈತರು ಬಂದ್ರೆ ಕಳಿಸ್ಬೋದು, ಅದು ವ್ಯವಸ್ಥೆ ಇದೆ. ಇಲ್ಲ ಅರ್ಜೆಂಟ್ ಇದೆ ನಾವು ಟ್ರಾನ್ಸ್ಪೋರ್ಟ್ ಬುಕ್ ಮಾಡ್ತೀವಿ. ಹೌದೇ ಆದ್ರೆ ಈಗ ಟ್ರಾನ್ಸ್ಪೋರ್ಟ್ ಹೇಳ್ತಾರಲ್ಲ, ಆ ಟ್ರಾನ್ಸ್ಪೋರ್ಟ್ ನಾವು ಬುಕಿಂಗ್ ಸಿಸ್ಟಮ್ ಇದೆ. ಒಟ್ಟು ಆನ್ಲೈನ್ ಬುಕಿಂಗ್ ಸಿಸ್ಟಮ್ ನಮ್ದೆಲ್ಲ ಇದೆ. ರೈತರ ಬಾದು ಅದನ್ನು ಉಪಯೋಗಿಸ್ಕೋಬಹುದು ಆರಾಮಾಗಿ. ಇವೆಲ್ಲ ನೀವು ನೋಡ್ತಿರೋದು, ಇವೆಲ್ಲ ವೀಡ್ ಮ್ಯಾಟ್ ನೋಡ್ರಿ, ಸ್ಟಾಕ್ ನೀವು ನೋಡ್ತಿರೋದು ಪೂರ ಇವೆಲ್ಲ ವೀಡ್ ಮ್ಯಾಟ್ ಸ್ಟಾಕ್ ರೀ ಪೂರ. ಇದಕ್ಕೆಲ್ಲ ಡಿಫ್ರೆಂಟ್ ಸೈಜ್ ಇದೆ. ನೋಡ್ತಾ ಇರ್ಬೋದು. ಇಷ್ಟೊತ್ತು ನೀವು ನೋಡಿದ್ರ ಈ ಒಂದು ಕಂಪ್ನಿಯಲ್ಲಿ, ಒಂದು ಫ್ಯಾಕ್ಟರಿಯಲ್ಲಿ ಏನೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. PVC ಪೈಪ್ ಆಗಿರ್ಬೋದು, ಮಂಚಿಂಗ್ ಪೇಪರ್ ಆಗಿರ್ಬೋದು, ವೀಡ್ ಮ್ಯಾಟ್ ಆಗಿರ್ಬೋದು, ಮತ್ತೆ ಪೇಪರ್ ಲ್ಯಾಟರ್ ಆಗಿರ್ಬೋದು, ಟ್ಯೂಬ್ ಲ್ಯಾಟರಲ್
ತುಂಬಾ ಒಳ್ಳೆ ಗುಣಮಟ್ಟದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ. ನನ್ನ ಒಂದು ಸಲಹೆ ಏನು ನಿಮಗೆ ಅಂತಂದ್ರೆ, ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅಲ್ಲೇ ಹೋಗಿ ನೀವು ಮೆಟೀರಿಯಲ್ ಖರೀದಿ ಮಾಡಿದ್ರೆ ನಿಮಗೆ ಒಂದು ಸ್ವಲ್ಪ ಹಣ ಉಳಿತಾಯ ಆಗುತ್ತೆ, ಮತ್ತೆ ಒಂದು ಒಳ್ಳೆ ಕ್ವಾಲಿಟಿ ನೀವು ಕಣ್ಣೆದುರಿಗೆ ನೋಡಿ ನೀವು ಖರೀದಿ ಮಾಡ್ಬೋದು. ನಮ್ಮ ರೈತರು ಒಂದು ಮನೆ ಮಾಡ್ಕೊಂತೀನಿ, ವಿಮಲ್ ಗೋಲ್ಡ್ ಇಲ್ಲ ವಿಮಲ್ ಪೈಪ್ಸ್, ನೀವು ಯಾವುದೇ ಆಗಿರ್ಬೋದು ಮಾರ್ಕೆಟ್ ಅಲ್ಲಿ ನೀವು ನೋಡ್ತಾ ಇದ್ರೆ ಕಣ್ಣು ಮುಚ್ಕೊಂಡು ತಗೊಂಡ್ರೆ ಯಾವ್ದ್ರ ಬಗ್ಗೆ ಇದ್ರ ಬಗ್ಗೆ ಕ್ವಾಲಿಟಿ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕೆಳಗೆ ಕೊಟ್ಟಿರೋ ನಂಬರ್ಗೆ ನೀವು ಕರೆ ಮಾಡ್ಬೋದು. ಎಲ್ಲ ಒಂದು ಫ್ಯಾಕ್ಟ್ರಿ ಏನು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅಂತ ತೋರಿಸಿದೀನಿ ಇಷ್ಟೊತ್ತು ನಿಮಗೆ. ನೀವೇ ನೋಡಿ ನೀವೇ ಡಿಸೈಡ್ ಮಾಡಿದ್ದೀರಾ ಅಂತ. ಕೊನೆಯದಾಗ ಏನ್ ಹೇಳ್ತೀರಾ? ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಾವ್ ಇವಾಗ ಏನ್ ನಿಮಗೆಲ್ಲ ಫ್ಯಾಕ್ಟ್ರಿ ಎಲ್ಲ ಪೂರ ವ್ಯೂ ತೋರಿಸಿದೀವಲ್ಲ, ನಾವು ಹೊಸಬ್ರಲ್ಲ. ನಾವು ಈ ಫೀಲ್ಡ್ ಬಂದು ಹೆಚ್ಚು ಕಡಿಮೆ 30 ವರ್ಷ ಆಗಿದೆ. ಆಗ್ಲೇ 30 ವರ್ಷದಿಂದ ನಾವು PVC ಪೈಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ. ಈ ವೀಡ್ ಮ್ಯಾಟ್ ಆಗಿರ್ಬೋದು, ಲ್ಯಾಟಲ್ ಆಗಿರ್ಬೋದು, ಇವೆಲ್ಲ ಆಗಲೇ ಒಂದು 10 ವರ್ಷದಿಂದ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ. ನೋಡ್ರಿ, ಒಳ್ಳೆ ಗುಣಮಟ್ಟ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ಮಾತ್ರ ಒಂದು ಮಾರ್ಕೆಟ್ ನಾವು ಕಂಟಿನ್ಯೂ ಇರ್ಬೋದ್ರಿ. ಮೀಡಿಯಂ ಮಾಡಿ ಇಂಥ ಸಖತ್ ಫ್ಯಾಕ್ಟ್ರಿಗಳು ಬಂದು ಸಖತ್ ಫ್ಯಾಕ್ಟ್ರಿ ಮುಚ್ಚಿ ಹೋಗ್ಬಿಟ್ಟು ಆಗ್ಲೇ ಇದು ಕಮ್ಮಿ ರೇಟ್ ಆಗಿರ್ಬೋದು, ಕ್ವಾಂಟಿಟಿ ಕಮ್ಮಿ, ಕ್ವಾಲಿಟಿ ಕಮ್ಮಿ ಕೊಟ್ಟು ಬಂದ್ರು, ಸ್ವಲ್ಪ ದಿನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರು, ಆಮೇಲೆ ಬಂದ್ ಮಾಡ್ಕೊಂಡು ಹೋಗ್ಬಿಟ್ರು. ಓಕೆನಾ? ನಮ್ದು ಹಂಗೆ ಇಲ್ರಿ. ನಾವು ಇವತ್ತು 30 ವರ್ಷದಿಂದ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ ಇಲ್ಲಿ. ಸೊ ನಾವು ಪ್ರತಿ ವರ್ಷ ಹೊಸ ಐಟಮ್ನ ಮಾರ್ಕೆಟಿಗೆ ರೈತರು ಬಾಂಧವರು ತರಬೇಕು, ಅನುಕೂಲ ಮಾಡಿ ಕೊಡಬೇಕು. ರೈತರ ಬಾಂಧವರಿಗೆ ಎಲ್ಲೂ ಮೋಸ ಆಗಬಾರ್ದು. ರೈತರ ಬಾಂಧವರಿಗೆ ಒಂದ್ಸರಿ ಇನ್ವೆಸ್ಟ್ ಮಾಡಿದ್ಮೇಲೆ ಅವರು ಅವ್ರ ಮಕ್ಕಳು ಇರೋವರೆಗೂ ಅವೆಲ್ಲ ಬಾಳಿಕೆ ಬರಬೇಕು ಅಂತ ನಮ್ಮ ಮನಸ್ಸು. ಆ ಪ್ರಕಾರ ನಾವು ಮಾರ್ಕೆಟಿಗೆಲ್ಲ ಸರ್ವ್ ಮಾಡ್ತಿದ್ದೀವಿ. ಸೊ ದಯವಿಟ್ಟು ರೈತರ ಬಾಂಧವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, PVC ಪೈಪು, ನಿಮಗೆ ಲ್ಯಾಟ್ರಲ್ಲು, ಮತ್ತೆ ವೀಡ್ ಮ್ಯಾಟು, ಮತ್ತೆ ನಿಮಗೆ ಮಲ್ಚಿಂಗ್ ಪೇಪರ್ ಬೇಕಾದ್ರೆ ದಯವಿಟ್ಟು ವಿಮಲ್ ಪೈಪ್ನ ಕಾಂಟ್ಯಾಕ್ಟ್ ಮಾಡ್ರಿ. ದಯವಿಟ್ಟು ಅಂಗಡಿ ಒಳಗೂ ಹೋಗಿ ವಿಮಲ್ ಅಂತ ಕೇಳ್ರಿ. ಎಲ್ಲ ಅಂಗಡಿಗಳು ಸಿಗುತ್ತೆ. ಆಗ ಸಿಗಲ್ಲ ಅಂದ್ರೆ ನಾವು ಅಲ್ಲಿ ಅಂಗಡಿಗೆ ಕಳಿಸಿ ಬೇಕಾದ್ರೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಇಲ್ಲ ಅಂದ್ರೆ ಇಲ್ಲಿ ನಾವೇ ಟ್ರಾನ್ಸ್ಪೋರ್ಟ್ ಕಳಿಸೋ ವ್ಯವಸ್ಥೆನೂ ಮಾಡ್ತೀವಿ. ಎಲ್ಲ ವ್ಯವಸ್ಥೆಗೂ ಇದೆ. ದಯವಿಟ್ಟು ರೈತರ ಬಾಂಧವರಿಗೆ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ನಾವು ಇದನ್ನ ಸದುಪಯೋಗ ಪಡಿಸ್ಕೊಳ್ರಿ ಅಂತ ಹೇಳಿ. ನೋಡ್ತಾ ಇರೋರು ನಮ್ಮ ರೈತ ಬಂದವರು, ದಯವಿಟ್ಟು ವಿಡಿಯೋನ ನಮ್ಮ ಎಲ್ಲ ರೈತ ಬಂದವರು ಶೇರ್ ಮಾಡಿ. ಯಾಕಂದ್ರೆ ಈ ತರ ಒಂದು ಒಳ್ಳೆ ಮಾಹಿತಿ, ಒಂದು ಒಳ್ಳೆ ವಿಷಯ ಎಲ್ಲ ರೈತರಿಗೆ ಗೊತ್ತಾಗ್ಲಿ, ಮತ್ತೆ ಅವ್ರಿಗೂ ಏನಾದ್ರು ಈ ತರ ಒಂದು ಹುಡುಕ್ತಾ ಇದ್ರೆ ಕಮ್ಮಿ ರೇಟಲ್ಲಿ ಮತ್ತು ಒಂದು ಒಳ್ಳೆ ಗುಣಮಟ್ಟದಲ್ಲಿ ಎಲ್ಲಿ ಸಿಗ್ತವೆ ಈ ಒಂದು ಮೆಟೀರಿಯಲ್ಗಳು ಅಂತ ಹುಡುಕ್ತಾ ಇದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಶೇರ್ ಮಾಡಿ. ಹಾಗೆ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ, ನಮಸ್ಕಾರ. ಅನ್ನದಾತ ಸುಖೀ ಭವ.